ಹಿಂದಿನ ವಿಡಿಯೋದಲ್ಲಿ ಲಗ್ನಾಧಿಪತಿ 12ರಲ್ಲಿದ್ದರೆ ಯಾವ ರೀತಿ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ದೆ. ಇವತ್ತು ಇನ್ನೊಂದು 2 ಭಾವ ಇದೆ, ಬಹಳಷ್ಟು ಜನ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಅದೇ 6ನೇ ಮತ್ತು 8ನೇ ಭಾವ. ಸೊ ಇವತ್ತು 6ನೇ ಭಾವದ ಬಗ್ಗೆ ಮಾತಾಡ್ತೇನೆ. ಯಾವ ವ್ಯಕ್ತಿಯ ಲಗ್ನಾಧಿಪತಿ, ಲಾಸ್ಟ್ ಟೈಮ್ ಹೇಳಿದ್ದೇನೆ, ಮೇಷ, ವೃಶ್ಚಿಕಕ್ಕೆ ಕುಜ, ವೃಷಭ ಮತ್ತು ತುಲಕ್ಕೆ ಶುಕ್ರ, ಮಿಥುನ ಮತ್ತು ಕನ್ಯಾಗೆ ಬುಧ, ಕರ್ಕಕ್ಕೆ ಚಂದ್ರ, ಸಿಂಹಕ್ಕೆ ಸೂರ್ಯ, ಧನು ಮತ್ತು ಮೀನಕ್ಕೆ ಗುರು, ಮಕರ ಮತ್ತು ಕುಂಭಕ್ಕೆ ಶನಿ. ಸೊ ಯಾವುದೇ ಒಂದು ಲಗ್ನಾಧಿಪತಿ 6ರಲ್ಲಿದ್ದರೆ ಇವರಿಗೆ ಹೆಲ್ತ್ ಇಶ್ಯೂಸ್ ಭಾಳ ಇರ್ತದೆ. ಇವರು ಹೆಲ್ತ್ ಇಶ್ಯೂಸ್ನಿಂದ ಸಫರ್ ಆಗುವಂಥದ್ದು ಭಾಳ. ಇವರಿಗೆ ಬೇಗ ಅಲರ್ಜಿ ಆಗುವಂಥದ್ದು, ಬೇಗ ಇವರ ಏನಂತೇವೆ ನಾವು, ರೋಗ ನಿರೋಧಕ ಶಕ್ತಿ ಇವರಿಗೆ ಕಡಿಮೆ, ಮಾಡುವಂಥ ಕೆಲಸಗಳಲ್ಲಿ ಸಮಸ್ಯೆ, ಬಾಸ್ಗಳಿಂದ ಕಿರಿಕಿರಿ, ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಕಿರಿಕಿರಿ, ಈ ರೀತಿಯ ಸಮಸ್ಯೆ ಲಗ್ನಾಧಿಪತಿ 6ರಲ್ಲಿದ್ದಾಗ ಇವ್ರಿಗೆ ಲಗ್ನಾಧಿಪತಿ 6ರಲ್ಲಿದ್ದಾಗ ದೈಹಿಕವಾಗಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ ಆರಾಮಿಲ್ಲ ಅನ್ನೋದು ಈ ಥರದೇ ಒಂದು ಸಮಸ್ಯೆ ಜಾಸ್ತಿ ಇದ್ದಿರ್ತದೆ. ಈ ವ್ಯಕ್ತಿ ಇದು ಸಮಸ್ಯೆ ಅಂತ ನೋಡಿದಾಗ ಈ ರೀತಿ, ಇದಕ್ಕೆ ಪಾಸಿಟಿವ್ ಅಲ್ಲಿ ನೋಡಬೇಕಾದ್ರೆ ಯಾರ ಲಗ್ನಾಧಿಪತಿ 6ರಲ್ಲಿರ್ತಾನೋ ಅವನೊಬ್ಬ ಒಳ್ಳೆಯ ಹೀಲರ್ ಆಗ್ತಾನೆ. ಒಳ್ಳೆಯ ಹೀಲರ್. ಇವರು ಮೆಡಿಕಲ್ ಫೀಲ್ಡಿಗೆ ಬಂದರೆ ಭಾಳ ಒಳ್ಳೆಯದು, ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಮೆಡಿಕಲ್ ಫೀಲ್ಡಿಗೆ ಬಂದರೆ ಇವರು ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ಕೊಡ್ತಾರೆ. ಸೊ ಯಾರಿಗೆ ಮೆಡಿಕಲ್ ಫೀಲ್ಡಿಗೆ ಹೋಗೋಕ್ಕಾಗೋದಿಲ್ಲ ಅಂತಿದ್ದಾರೆ ಅವರು ಹೀಲಿಂಗಿಗೆ ಬರ್ಬೋದು. ಹೀಲಿಂಗ್ ಅಂದರೆ ಈಗ ರೇಖಿ ಹೀಲಿಂಗು ಅಲ್ಲ, ಏನು ಮಾಡ್ತಾರೋ ಫ್ಲವರ್ ಹೀಲಿಂಗ್ ಅಂತ ಮಾಡ್ತಾರೆ, ಬ್ಯಾಚ್ ಫ್ಲವರ್ ಹೀಲಿಂಗ್, ರೇಖಿ ಹೀಲಿಂಗ್, ಈ ರೀತಿಯ ಒಂದು ಹೀಲಿಂಗ್ ಫೀಲ್ಡ್ಗೆ ಬಂದರೆ ಇವರಿಗೆ ಅತ್ಯುತ್ತಮವಾದಂಥ ರಿಸಲ್ಟ್ ಕೊಡುತ್ತೆ. ಯಾವುದೇ ಒಂದು ವ್ಯಕ್ತಿ ಹೀಲ್ ಮಾಡಿದಾಗ ಆಗುವಂಥ ರಿಸಲ್ಟು ಲಗ್ನಾಧಿಪತಿ 6ರಲ್ಲಿರುವಂತಹ ವ್ಯಕ್ತಿ ಹೀಲ್ ಮಾಡಿದಾಗಲೂ ಭಾಳ ಡಿಫ್ರೆನ್ಸ್ ಇದೆ. ಲಗ್ನಾಧಿಪತಿ 6ರಲ್ಲಿರುವಂಥ ವ್ಯಕ್ತಿ ಹೀಲ್ ಮಾಡಿದಾಗ ಎದುರುಗಡೆ ಇರುವಂಥ ವ್ಯಕ್ತಿ ಭಾಳಷ್ಟು ಬೇಗ ಹೀಲ್ ಆಗ್ತಾನೆ. ಸೊ ಇವರಿಗೆ ಹೀಲಿಂಗ್ ಹೇಳಿ ಮಾಡಿಸಿರುವಂಥ ಒಂದು ವರದಾನ, ಇವ್ರಿಗೆ ಬೈ ಗಾಡ್ ಗಿಫ್ಟ್ ಆ ಹೀಲಿಂಗ್ ಬಂದಿರುತ್ತೆ. ಇದನ್ನು ಇವರು ಅರ್ಥ ಮಾಡಿಕೊಂಡು ಆ ಫೀಲ್ಡನ್ನು ಇವರು ಸೆಲೆಕ್ಟ್ ಮಾಡಿಕೊಂಡ್ರೆ ಇವರ ಒಂದು ನೆಗೆಟಿವ್ ಏನಿದೆ ಅದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬೋದು. ಸೊ ನಿಮ್ಮ ಜಾತಕವನ್ನು ತೆಗೆದು ನೋಡಿ, ಒಂದು ವೇಳೆ ಲಗ್ನಾಧಿಪತಿ 6ರಲ್ಲಿ ಇದ್ದ ಅಂತ ಹೇಳಿ ಅನಿಸಿದ್ರೆ ದಯವಿಟ್ಟು ಹೀಲಿಂಗಿಗೆ ಬನ್ನಿ. ಹೀಲಿಂಗ್ ಫೀಲ್ಡಲ್ಲಿ ಬಂದು ಅವರಿಗೆ ಒಂದು ಸಹಾಯ ಮಾಡಿ ಒಂದು ಚಿಕ್ಕ ಅಗ್ನಿಹೋತ್ರ ಹೋಮವನ್ನು ಮಾಡಿಕೊಡುವಂಥದ್ದು, ಆ ಭಸ್ಮವನ್ನು ಕೊಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಪಾರಾಯಣವನ್ನು ಮಾಡಿ ಅದರಲ್ಲಿರುವಂಥ ಕುಂಕುಮ, ಗಂಧ, ಅರಿಶಿಣವನ್ನು ಕೊಡುವಂಥದ್ದು, ರೇಖಿ ಹೀಲಿಂಗ್ ದಿ ಬೆಸ್ಟ್, ರೇಖಿ ಹೀಲಿಂಗ್ನ ಮಾಡುವಂಥದ್ದು, ಊಮ್ ಹೀಲಿಂಗ್ ಅಂತ ಹೇಳಿ ಬರ್ತಾರೆ, ಅದನ್ನು ಮಾಡುವಂಥದ್ದು, ಈ ರೀತಿ ಒಂದು ಕೆಲಸಗಳನ್ನು ಇವರು ಮಾಡ್ಬೋದು. ಹಿಪ್ನೋಸಿಸ್ ಕೆಲಸಗಳನ್ನು ಸಹ ಇವರು ಆರಿಸ್ಕೋಬೋದು. ಇಂತಹ ಒಂದು ಫೀಲ್ಡಿಗೆ ಇವರು ಬರೋದ್ರಿಂದ ಇವರ ಜಾತಕದಲ್ಲಿರುವಂಥ ಒಂದು ನೆಗೆಟಿವನ್ನು ಪಾಸಿಟಿವ್ ಆಗಿ ಮಾಡ್ಕೋಬೋದು. ಸೊ ಇದು ಲಗ್ನಾಧಿಪತಿ 6ರಲ್ಲಿದ್ದಂತಹ ವಿಚಾರ ಆಯಿತು. ನಿಮ್ಮ ಈ ಜಾತಕದಲ್ಲಿ ಈ ರೀತಿಯ ಏನಾದರೂ ಕಾಂಬಿನೇಷನ್ ಇದ್ದರೆ ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ನಮಸ್ಕಾರ.